ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBI ನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.com ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಭಾರತ ಮತ್ತು ಬಾಂಗ್ಲಾ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಿರೋ ಹೊತ್ತಲ್ಲಿ ಭಾರತದ ಬುಡದಲ್ಲಿರೋ ಪುಟಾಣಿ ಲಂಕಾ ದುಸ್ಸಾಹಸವನ್ನು ತೋರಿದೆ. ಭಾರತೀಯರ ಮೇಲೆ ಗುಂಡು ಹಾರಿಸಿದೆ. ಭಾರತದ ವಿರುದ್ಧ ಆಯುಧ ಎತ್ತಿದೆ. ನಮ್ಮ ಮೀನುಗಾರರ ಮೇಲೆ ಗುಂಡಿನ ದಾಳಿ ಮಾಡಿದೆ. ಕನಿಷ್ಠ 5 ಮಂದಿ ಗಾಯಗೊಂಡಿದ್ದಾರೆ. ಅವ್ರನ್ನ ಲಂಕಾ ಭಾರತ ಜಲಗಡಿಯಲ್ಲಿರೋ ಜಾಫ್ನಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಿದೆ. ಹೀಗಂತ ಖುದ್ದು ಭಾರತದ ವಿದೇಶಾಂಗ ಸಚಿವಾಲಯ ಹೇಳಿದೆ. ಅಲ್ಲದೆ ಈ ದಾಳಿಯಿಂದ 2 ದೇಶಗಳ ರಾಜತಾಂತ್ರಿಕ ಸಂಬಂಧ ಕೂಡ ಉದ್ವಿಗ್ನ ಆಗ್ತಾ ಇದೆ. ಘಟನೆಗೆ ತೀವ್ರ ಆಕ್ರೋಶ ಹೊರಹಾಕಿದೆ ಭಾರತ. ಇದನ್ನ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಏನೇ ಆಗಿರಲಿ ಬಲ ಪ್ರಯೋಗ ಮಾಡೋ ಹಾಗಿಲ್ಲ ನೀವು ಅಂತ ಭಾರತ ತರಾಟೆ ತಗೊಂಡಿದೆ. ಉಭಯ ದೇಶಗಳ ನಡುವಿರೋ ಅಂಡರ್ಸ್ಟ್ಯಾಂಡಿಂಗ್ಗೆ ತಕ್ಕಂತೆ ನಡ್ಕೋಬೇಕು ಅಂತ ಆಗ್ರಹ ಮಾಡಿದೆ. ಜೊತೆಗೆ ಈ ವಿಚಾರವಾಗಿ ದಿಲ್ಲಿಯಲ್ಲಿರೋ ಲಂಕಾ ರಾಯಭಾರಿಗೆ ಸಮನ್ಸ್ ನೀಡಿ ಅವ್ರನ್ನ ಇಲಾಖಾ ಕಚೇರಿಗೆ ಕರೆಸಿ ಭಾರತ ಪ್ರತಿಭಟನೆ ದಾಖಲು ಮಾಡಿದೆ. ಅತ ಕೊಲಂಬೋದಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಕೂಡ ಲಂಕಾ ವಿದೇಶಾಂಗ ಇಲಾಖೆಯೊಂದಿಗೆ ಈ ವಿಚಾರವಾಗಿ ಗುಂಡು ಹಾರಿಸಿರುವುದಕ್ಕೆ ಸಂಬಂಧಪಟ್ಟಂತೆ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಲಭ್ಯವಿರೋ ಮಾಹಿತಿ ಪ್ರಕಾರ ಈ ಘಟನೆ ಡೆಲ್ಫ್ ಐಲ್ಯಾಂಡ್, ಅದರ ನೀವೀಗ ಚಿತ್ರದಲ್ಲಿ ನೋಡ್ತಾ ಇದ್ದೀರಿ ಮ್ಯಾಪ್ನಲ್ಲಿ, ಇಲ್ಲಿ ಆಗಿದೆ ಅಂತ ಹೇಳ್ತಿದ್ದಾರೆ. ಸುಮಾರು 13 ಮೀನುಗಾರರ ಒಂದು ಗುಂಪು ಮೀನು ಹಿಡಿಯೋಕೆ ಅಂತ ಹೋಗಿತ್ತು. ಈ ಟೈಮ್ನಲ್ಲಿ ಲಂಕಾ ಸೇನೆ ಅವ್ರನ್ನ ಅಡ್ಡ ಹಾಕ್ತು, ಅವ್ರನ್ನ ಅರೆಸ್ಟ್ ಮಾಡಿದ್ರು. ಆ ವೇಳೆ ಕೆಲವಷ್ಟು ಮೀನುಗಾರರು ಭಯದಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರು. ಆಗ ಲಂಕಾ ಶಸ್ತ್ರ ಎತ್ತಿ ಭಾರತೀಯರ ಮೇಲೆ ಗುಂಡೇ ಹಾರಿಸಿಬಿಟ್ಟಿದೆ. ಇತ್ತ ಜಾಫ್ನಾ ಆಸ್ಪತ್ರೆಗೆ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು ಭೇಟಿ ನೀಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ. ಹಾಗೂ ಗಾಯಾಳುಗಳ ಕುಟುಂಬಸ್ಥರಿಗೆ ಅಗತ್ಯ ಸಹಾಯ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಗಂಭೀರ ಗಾಯಗೊಂಡವರಲ್ಲಿ ಒಬ್ಬರು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ಕಾರೈಕಲ್ನವರು, ಮತ್ತೊಬ್ಬರು ತಮಿಳುನಾಡಿನವರು ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಲಂಕಾ ಅಧಿಕಾರಿಗಳು ಬಂಧಿಸಿರೋ ಭಾರತದ ಮೀನುಗಾರರನ್ನ ಈ ಕೂಡಲೇ ರಿಲೀಸ್ ಮಾಡಿಸಿ ಅಂತ ಪುದುಚೇರಿ ಸಿಎಂ ಎನ್ ರಂಗಸ್ವಾಮಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಾರೆ. ಅಂದಹಾಗೆ ಶ್ರೀಲಂಕಾ ನೌಕಾಪಡೆ ಇದೇ ವರ್ಷದಲ್ಲಿ ಅಕ್ರಮ ಗಡಿ ಉಲ್ಲಂಘನೆ ಹೆಸರಲ್ಲಿ ಇಲ್ಲಿವರೆಗೂ 6 ಮೀನುಗಾರಿಕೆ ದೋಣಿಗಳನ್ನು ವಶಕ್ಕೆ ಪಡೆದು 52 ಭಾರತೀಯ ಮೀನುಗಾರರನ್ನ ಬಂಧಿಸಿತ್ತು. ಸ್ನೇಹಿತರಲ್ಲಿ, ಭಾರತ ಲಂಕಾ ನಡುವೆ ಜಲಗಡಿ ತುಂಬಾ ವಿಶಾಲವಾಗಿಲ್ಲ, ತುಂಬಾ ಚಿಕ್ಕ ಜಲಗಡಿ ಇದೆ. ಆಗಾಗ 2 ಕಡೆ ಮೀನುಗಾರರು ಸ್ವಲ್ಪ ಆ ಕಡೆ ಈ ಲೈನ್ ಕ್ರಾಸ್ ಮಾಡೋದು ಮಾಡ್ತಾ ಇರ್ತಾರೆ. ಲಂಕಾ ಭೂಭಾಗಕ್ಕೆ ಹೋಗಿ ನಮ್ಮ ಮೀನುಗಾರರು ಕೂಡ ಆಗಾಗ ತಪ್ಪುಗಳನ್ನು ಮಾಡ್ತಿರ್ತಾರೆ. ಅವ್ರಿಗೆ ಏನು ಗೊತ್ತು ಇವ್ರು ಏನೇನು ರೂಲ್ಸ್ ಮಾಡ್ಕೊಂಡಿದ್ದಾರೆ, ಜಲಗಡಿ ಯಾವುದು, ಕೆಲವೊಂದ್ಸಲಿ ಮಿಸ್ ಆಗುತ್ತೆ ಎಷ್ಟೇ ಹೇಳಿದ್ರು ಕೂಡ. ಯಾಕಂದರೆ ಶತಮಾನಗಳಿಂದ ಮೀನುಗಾರಿಕೆ ಮಾಡ್ತಾ ಬಂದಿದ್ದಾರೆ ಅವರು. ಹೀಗಾಗಿ ಇಂಥ ಘಟನೆಗಳು ಸಾಮಾನ್ಯವಾಗಿ ಆಗ್ತಿರುತ್ತೆ. ಏನು ಲಂಕಾಗೆ ಹೋಗ್ಬಿಟ್ಟು ಅವರ ಸೆಂಟ್ರಲ್ ಬ್ಯಾಂಕ್ನಲ್ಲಿ ಲೂಟಿ ಮಾಡ್ತಿಲ್ಲ, ಮೀನು ಹಿಡ್ಕೊಂಡ್ ಬರ್ತಾರೆ ಒಂದಷ್ಟೇ ನಮ್ಮ ಮೀನುಗಾರರು ಹೋಗಿ. ಅವ್ರ ಮೀನುಗಾರರು ಕೂಡ ಒಂದೊಂದ್ಸಲಿ ಮಿಸ್ಟೇಕ್ ಆಗಿ ಈ ಕಡೆ ಬರ್ತಾ ಇರ್ತಾರೆ. ಆದರೆ ಮೀನುಗಾರರ ಮೇಲೆ ಶಸ್ತ್ರ ಎತ್ತೋದು ಅಂದ್ರೆ ಏನರ್ಥ? ಈ ಹಿಂದೆ ನಮ್ಮ ಮೀನುಗಾರರಿಗೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಲಂಕಾ ನೇವಿಯವರು ಬಂದು ಅವರ ಹಡಗನ ಡಿಕ್ಕಿ ಹೊಡಿಸಿ ಈ ಸಣ್ಣ ಬೋಟ್ಗಳನ್ನೆಲ್ಲ ಮುಳುಗಿಸಿ ಅಪಾರ ಪ್ರಮಾಣದ ಪ್ರಾಣಹಾನಿಗೂ ಕಾರಣ ಆಗಿದ್ರು. ಈ ಹಿಂದೆ ನಮ್ಮ ಮೀನುಗಾರರ ಪ್ರಾಣ ಎಲ್ಲ ಹೋಗಿತ್ತು. ಆದರೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ದೊಡ್ಡ ದುಷ್ಟತನವನ್ನು ಲಂಕಾ ತೋರಿಸಿದೆ. ಧೈರ್ಯ ನೋಡಿ ಅವ್ರದ್ದು. ಅಷ್ಟು ಸಣ್ಣ ರಾಷ್ಟ್ರ ಈ ವಿಶಾಲ ಭಾರತದ ನಾಗರಿಕರ ಮೇಲೆ ಗುಂಡು ಹಾರಿಸೋ ಧೈರ್ಯ ಮಾಡುತ್ತೆ ಅಂತ ಹೇಳಿದ್ರೆ ಏನರ್ಥ? ಇದಕ್ಕೆ ಭಾರತ ತೀವ್ರ ಪ್ರತಿಕ್ರಿಯೆ ಕೊಡ್ತಾ ಇದ್ದ ಹಾಗೆ, ಭಾರತದನ್ನ ಸೀರಿಯಸ್ ಆಗಿ ತಗೊಳ್ತಿದ್ದ ಹಾಗೆ ಇದು ಆಕಸ್ಮಿಕವಾಗಿ ಆಗಿದೆ ಅಂತ ಲಂಕಾ ಈಗ ಹೇಳ್ತಾ ಇದೆ. ಭಾರತೀಯ ಮೀನುಗಾರರೇ ನಮ್ಮ ಸೈನಿಕರ ಮೇಲೆ ದಾಳಿ ಮಾಡೋಕೆ ಪ್ರಯತ್ನ ಪಟ್ಟರು, ಅವರ ಬಂದೂಕನ್ನ ಕಿತ್ಕೊಳ್ಳೋಕೆ ಪ್ರಯತ್ನ ಪಟ್ಟರು, ಆಕ್ರಮಣಕಾರಿಯಾಗಿ ವರ್ತಿಸಿದ್ರು. ಆಗ ನಮ್ಮವರು ಗುಂಡು ಹಾರಿಸಿದ್ದಾರೆ. ಇದು ಆಕಸ್ಮಿಕ ಅಂತ ಸಮಜಾಯಿಷಿ ಕೊಡೋ ಪ್ರಯತ್ನವನ್ನ ಶ್ರೀಲಂಕಾ ಮಾಡಿದೆ. 2017ರ ಲಾಕಪ್ ಡೆತ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಂಡೀಗಢ ವಿಶೇಷ ಸಿಬಿಐ ಕೋರ್ಟ್ ಮಹತ್ವದ ತೀರ್ಪನ್ನ ಪ್ರಕಟಿಸಿದೆ. ಹಿಮಾಚಲ ಪ್ರದೇಶ ಐಜಿಪಿ ಹಾಗೂ ಇತರ 7 ಪೊಲೀಸ್ ಅಧಿಕಾರಿಗಳಿಗೆ, ಏನೇಳಿ ಇನ್ನೊಂದ್ಸಲಿ ಕೇಳಿಸ್ಕೊಳ್ಳಿ, ಹಿಮಾಚಲ ಪ್ರದೇಶದ ಐಜಿಪಿ ಹಾಗೂ ಇತರ 7 ಪೊಲೀಸ್ ಅಧಿಕಾರಿಗಳಿಗೆ ಲೈಫ್ ಇಂಪ್ರಿಸನ್ಮೆಂಟ್, ಜೀವಾವಧಿ ಶಿಕ್ಷೆ ನೀಡಿ ಆದೇಶ ಹೊರಡಿಸಿದೆ. ಅಲ್ಲದೆ ಪ್ರತಿ ಆರೋಪಿಗಳಿಗೆ ತಲಾ 1 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಅಂದಹಾಗೆ ಜುಲೈ 4, 2017ರಲ್ಲಿ ಹಿಮಾಚಲ ಪ್ರದೇಶದ ಕೋಟ್ಕಾಯ್ ಹಳ್ಳಿಯ 16 ವರ್ಷದ ಶಾಲಾ ಬಾಲಕಿ ಕಾಣೆಯಾಗಿದ್ಲು. 2 ದಿನಗಳ ನಂತರ ಆ ಬಾಲಕಿಯ ಶವ ಕಾಡಲ್ಲಿ ಪತ್ತೆಯಾಗಿತ್ತು. ಬಳಿಕ ಮರಣೋತ್ತರ ಪರೀಕ್ಷೆಯಲ್ಲಿ ಅತ್ಯಾಚಾರ ಮತ್ತು ಹತ್ಯೆ ಅಂತ ಗೊತ್ತಾಗಿತ್ತು. ಇದರಿಂದ ಸಾರ್ವಜನಿಕರಿಂದ ಭಾರಿ ಆಕ್ರೋಶ ವ್ಯಕ್ತ ಆಗಿ ಹಿಮಾಚಲ ಪ್ರದೇಶ ಸರ್ಕಾರ
ಬಾಲಕಿಯ ಅತ್ಯಾಚಾರ ಮತ್ತು ಸಾವಿನ ತನಿಖೆಗೆ ಐಜಿಪಿ ಜಹೂರ್ ಹೈದರ್ ಜೈದಿ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ಎಸ್ಐಟಿ ರಚನೆ ಮಾಡಿತು. ಈ ತನಿಖಾ ತಂಡ ಯಾವುದೇ ಸಾಕ್ಷ್ಯಾಧಾರ ಇಲ್ಲದೆ ಆರೋಪಿ ಸೂರಜ್ ಸೇರಿ 6 ಜನರನ್ನ ಅರೆಸ್ಟ್ ಮಾಡಿತ್ತು. ಆದರೆ ಸೂರಜ್ ಅನ್ನೋ ಆರೋಪಿ ಜುಲೈ 18, 2017ರಲ್ಲಿ ಕೊಟ್ಕಾಯ್ ಪೊಲೀಸ್ ಸ್ಟೇಷನ್ನಲ್ಲಿ ಕಸ್ಟಡಿಯಲ್ಲಿದ್ದಾಗ ಅನುಮಾನಾಸ್ಪದವಾಗಿ ಪ್ರಾಣ ಕಳ್ಕೊಂಡ್ರು. ಈ ಸಂಬಂಧ ಕೋರ್ಟ್ ಬಾಲಕಿ ಮೇಲಿನ ಅತ್ಯಾಚಾರ, ಹತ್ಯೆ ಮತ್ತು ಲಾಕಪ್ ಡೆತ್ಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಸಿಬಿಐ ಕೊಡ್ತು. ಇದನ್ನು ಕೂಡ ಸೇರಿಸಿ, ಕಸ್ಟಡಿಯಲ್ಲಿ ಆಗಿರೋ ಸಾವಿನ ಪ್ರಕರಣವನ್ನು ಅದನ್ನು ಕೂಡ ಸೇರಿಸಿ ತನಿಖೆ ನಡೆಸಿದ ಸಿಬಿಐ ಈ ಕಸ್ಟಡಿಯಲ್ಲಿ ಆದ ಸಾವಿನ ಪ್ರಕರಣದಲ್ಲಿ ಐಜಿಪಿ ಜಹೂರ್ ಹೈದರ್ ಜೈದಿ ಮತ್ತು ಇತರ 7 ಪೊಲೀಸ್ ಅಧಿಕಾರಿಗಳ ಕೈವಾಡ ಇದೆ ಅಂತ ಅವ್ರನ್ನೆಲ್ಲ ಬಂಧಿಸಿ ಹೈಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿತು. ಹೀಗಾಗಿ ಈ ವಿಚಾರ ತೀವ್ರ ಸ್ವರೂಪ ಪಡಿತಾ ಇದ್ದ ಹಾಗೆ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಶಿಮ್ಲಾ ಕೋರ್ಟ್ನಿಂದ ಚಂಡೀಗಢ ಸಿಬಿಐ ಕೋರ್ಟ್ಗೆ ವರ್ಗಾಯಿಸಿತು. ಹೀಗಾಗಿ ಅಂತಿಮವಾಗಿ ಆರೋಪಿ ಸೂರಜ್ ಕಸ್ಟಡಿಯಲ್ಲಿ ಪ್ರಾಣ ಕಳ್ಕೊಳ್ಳೋದಕ್ಕೆ ಪೊಲೀಸರ ಚಿತ್ರಹಿಂಸೆ ಕಾರಣ ಅಂತ ಚಂಡೀಗಢ ವಿಶೇಷ ಕೋರ್ಟ್ ಐಜಿಪಿ ಹಾಗೂ ಇತರ 7 ಜನ ಪೊಲೀಸರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟು ಆದೇಶ ಹೊರಡಿಸಿದೆ. ಇದೇ ಪ್ರಕರಣದಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅಂತ ಕೋರ್ಟ್ ಮಾಜಿ ಎಸ್ಪಿ DW ನೇಗಿ ಅವರ ಮೇಲಿನ ಕೇಸ್ಗಳನ್ನು ಖುಲಾಸೆಗೊಳಿಸಿದೆ. ಬೆಂಗಳೂರಲ್ಲಿ ನೀರಿನ ದರ ಏರಿಕೆ ಕುರಿತು ನಡೆದ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಶೀಘ್ರವೇ ಕಾವೇರಿ ನೀರಿನ ದರ ಏರಿಕೆ ಮಾಡೋಕೆ ಸೂಚಿಸಲಾಗಿದೆ. ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ನೀರು ಫ್ರೀಯಾಗಿ ಕೊಡ್ತಿದ್ದೀವಿ, ಇನ್ಮೇಲೆ ಫ್ರೀಯಾಗಿ ಕೊಡೋಕ್ಕಾಗಲ್ಲ, 1 ಪೈಸೆ ಆದರೂ ಬಿಲ್ ಕಟ್ಟಬೇಕು, ಎಲ್ಲ ಫ್ರೀ ಕೊಟ್ಟರೆ ಸರ್ಕಾರ ಹೇಗೆ ನಡೀಬೇಕು, ಸರ್ಕಾರಿ ನೌಕರರು ಸಂಬಳ ಜಾಸ್ತಿ ಮಾಡಿ ಅಂತಿದ್ದಾರೆ, ಎಲ್ಲ ಸರಿದೂಗಿಸ್ಕೊಂಡು ಹೋಗ್ಬೇಕಲ್ವಾ, ದುಡ್ಡು ಕಟ್ಟಲೇಬೇಕು, ಫ್ರೀ ಕೊಡೋಕ್ಕಾಗಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕನ್ನಡ ಪರ ಹೋರಾಟಗಾರರ ಮೇಲಿನ ಎಲ್ಲ ಕೇಸ್ಗಳನ್ನು ವಾಪಸ್ ಪಡಿತೀವಿ ಅಂತ ಘೋಷಿಸಿದ್ದಾರೆ. ಕನ್ನಡ ಪರ ಹೋರಾಟಗಾರರ ಮೇಲೆ ಕೇಸ್ ಇದ್ದವರು ಲೆಟರ್ ಕೊಡಿ, ಕ್ಯಾಬಿನೆಟ್ನಲ್ಲಿ ಇಟ್ಟು ಅದನ್ನ ವಾಪಸ್ ತಗೋತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಏನೋ ಮೂಡ ಹಗರಣದಲ್ಲಿ ಇಡಿ ನೋಟಿಸ್ ನೀಡಿದ್ದ ವಿಚಾರವಾಗಿ ಸಚಿವ ಭೈರತಿ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಬಹಳ ಕ್ಲಿಯರ್ ಆಗಿದ್ದೀನಿ, ಮೂಡ ಹಗರಣದಲ್ಲಿ ನನ್ನದಾಗ್ಲಿ ಸಿಎಂ ಪತ್ನಿ ಪಾರ್ವತಿ ಅವರದ್ದಾಗ್ಲಿ ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಇಡಿ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಕೋರ್ಟ್ ಮೆಟ್ಟಿಲೇರಿದ ಕೂಡಲೇ ನನ್ನ ಪಾತ್ರ ಇಲ್ಲ ಅಂತಾನೆ ಕೋರ್ಟ್ ತಡೆ ಕೊಟ್ಟಿದೆ ಅಂತ ಸಚಿವರು ಸಮಜಾಯಿಷಿ ಕೊಟ್ಕೊಂಡಿದ್ದಾರೆ. ಏನೋ ಜಾತಿ ನಿಂದನೆ ಬೆದರಿಕೆ ಆರೋಪದ ಮೇಲೆ ಇನ್ಫೋಸಿಸ್ ಸಹ ಸಂಸ್ಥಾಪಕ ಕ್ರಿಸ್ ಗೋಪಾಲಕೃಷ್ಣನ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಮಾಜಿ ಡೈರೆಕ್ಟರ್ ಬಲರಾಮ್ ಸೇರಿ 18 ಜನರ ವಿರುದ್ಧ SC/ST ದೌರ್ಜನ್ಯ ತಡೆ ಕಾಯ್ದೆಯಡಿಯಲ್ಲಿ ಕೇಸ್ ದಾಖಲಾಗಿದೆ. ಬೆಂಗಳೂರಿನ 71ನೇ ಸಿವಿಲ್ ಸೆಷನ್ ಕೋರ್ಟ್ ನಿರ್ದೇಶನದ ಮೇರೆಗೆ ಸದಾಶಿವನಗರ ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಾಗಿದೆ. ಅಂದಹಾಗೆ IASC ಮಾಜಿ ಅಧ್ಯಾಪಕ ದುರ್ಗಪ್ಪ ಅನ್ನೋರು ಈ ದೂರು ಕೊಟ್ಟಿದ್ದಾರೆ. ಈ ದುರ್ಗಪ್ಪ ತಮ್ಮ ದೂರಿನಲ್ಲಿ 2014ರಲ್ಲಿ ನನ್ನನ್ನು ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಸಿಕ್ಕಾಕ್ಸಿ ಇನ್ಸ್ಟಿಟ್ಯೂಟ್ನಿಂದ ವಜಾ ಮಾಡಿದ್ರು. ಅಲ್ಲದೆ IASCನಲ್ಲಿ ಹಿರಿಯ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ತಿದ್ದಾರೆ ಹಾಗೂ ಉದ್ದೇಶಪೂರ್ವಕವಾಗಿ ನನ್ನನ್ನು ವಜಾ ಮಾಡಿದ್ದಾರೆ, ಜಾತಿ ನಿಂದನೆ ಮಾಡಿ ದೌರ್ಜನ್ಯ ನಡೆಸಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ. ಅಂದಹಾಗೆಯಲ್ಲಿ ಕ್ರಿಸ್ ಗೋಪಾಲಕೃಷ್ಣನ್ IASCಯ ಟ್ರಸ್ಟ್ ಬೋರ್ಡ್ನ ಸದಸ್ಯರಾಗಿರೋದ್ರಿಂದ ಅವ್ರ ಮೇಲೂ ಕೂಡ ಕೇಸ್ ಹಾಕಲಾಗಿದೆ. ಜಗತ್ತಿನ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಕುಂಭಮೇಳ ಇದೀಗ 16ನೇ ದಿನಕ್ಕೆ ಕಾಲಿಟ್ಟಿದೆ. UPಯ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರೋ ಈ ಭವ್ಯ ಕಾರ್ಯಕ್ರಮಕ್ಕೆ ಬ್ರಿಟನ್ನ ಖ್ಯಾತ ರಾಕ್ ಬ್ಯಾಂಡ್ ಕೋಲ್ಡ್ ಪ್ಲೇ ಗಾಯಕ ಕ್ರಿಸ್ ಮಾರ್ಟಿನ್ ಮತ್ತವರ ಗರ್ಲ್ ಫ್ರೆಂಡ್ ಹಾಲಿವುಡ್ ನಟಿ ಡಕೋಟಾ ಜಾನ್ಸನ್ ಕುಂಭಮೇಳಕ್ಕೆ ಬಂದಿದ್ದಾರೆ. ಇವರು ಆಗಮಿಸಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಫ್ಯಾನ್ಸ್ ಇವ್ರನ್ನ ಹಾಡಿ ಹೊಗಳಿದ್ದಾರೆ. ಜನವರಿ 29ನೇ ತಾರೀಕು ಆಚರಿಸಲ್ಪಡೋ ಮೌನಿ ಅಮಾವಾಸ್ಯೆಗೆ ದೇಶದ ಮೂಲೆ ಮೂಲೆಗಳಿಂದ ಭಕ್ತ ಸಾಗರ ಹರಿದು ಬರ್ತಾ ಇದೆ. ವೀಕೆಂಡ್ ಮತ್ತು ಮೌನಿ ಅಮಾವಾಸ್ಯೆ ಒಟ್ಟೊಟ್ಟಿಗೆ ಬಂದ ಕಾರಣ ಜನವರಿ 29ನೇ ತಾರೀಕು ಕುಂಭಮೇಳದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಸೇರ್ತಾರೆ ಅಂತ ಅಂದಾಜು ಮಾಡಲಾಗಿದೆ. ಸುಮಾರು 10 ಕೋಟಿ ಭಕ್ತಾದಿಗಳು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡೋ ಸಾಧ್ಯತೆ ಇದೆ ಅಂತ ಅಲ್ಲಿನ ಅಧಿಕಾರಿಗಳು ಹೇಳಿದ್ದಾರೆ. ಹಾಗಾಗಿ ಕುಂಭಮೇಳದಲ್ಲಿ ಸಾಕಷ್ಟು ತಯಾರಿ ನಡೀತಾ ಇದೆ. ಬರುವ ಭಕ್ತರಿಗೆ ಸಮಸ್ಯೆಯಾಗದ ರೀತಿಯಲ್ಲಿ ವಿಶೇಷ ಅರೇಂಜ್ಮೆಂಟ್ ಮಾಡಲಾಗಿದೆ. ಅಂದಹಾಗೆ ಮೌನಿ ಅಮಾವಾಸ್ಯೆಗೆ ಹಿಂದೂ ಧರ್ಮದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ಈ ದಿನದಂದು ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ರೆ ಪಾಪಗಳೆಲ್ಲ ಕಳೆದು ಹೋಗುತ್ತೆ ಅನ್ನೋ ನಂಬಿಕೆ ಇದೆ. ಇನ್ನು ಉತ್ತರ ಪ್ರದೇಶದ ಝಾನ್ಸಿಯಿಂದ ಪ್ರಯಾಗ್ರಾಜ್ಗೆ ಹೋಗ್ತಾ ಇದ್ದ ಕುಂಭಮೇಳದ ವಿಶೇಷ ಟ್ರೈನ್ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ. ಪ್ರಯಾಣಿಕರು ಈ ರೈಲು ಹತ್ತೋಕೆ ಹೋದಾಗ ರೈಲಿನ ಬಾಗಿಲನ್ನು ಮುಚ್ಚಲಾಗಿತ್ತು. ಇದರಿಂದ ಪ್ರಯಾಣಿಕರು ಆಕ್ರೋಶಗೊಂಡು ಕಲ್ಲು ತೂರಾಟ ಮಾಡಿದ್ದಾರೆ. ಏನೋ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾಲೆಗಳನ್ನು ಮಾರಾಟ ಮಾಡ್ತಾ ತನ್ನ ಸೌಂದರ್ಯದಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದ ಮೋನಾಲಿಸಾ ಪರ್ದಿ ಸಮುದಾಯಕ್ಕೆ ಸೇರಿದವರು. ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಬೇಟೆಗಾರ ಕಮ್ಯುನಿಟಿಯಾಗಿತ್ತು. ರಾಜ ಮಹಾರಾಜರು ಇವ್ರನ್ನ ಫಸ್ಟ್ ಮುಂದೆ ಬಿಟ್ಟು ಬೇಟೆಗೆ ಹೋಗ್ತಾ ಇದ್ರು ಅಂತ. ಸರೀಸೃಪಗಳಿಂದ ಎಣ್ಣೆ ತೆಗೆಯೋದು, ಬೇಟೆಗೆ ವಿಶಿಷ್ಟ ಉಪಕರಣಗಳನ್ನು ಬಳಸೋದೆಲ್ಲ ಮಾಡ್ತಾ ಇದ್ರು.
ಇವರು ಕಾಡಲ್ಲಿ ಬಹಳ ಅನ್ಪ್ರಿಡಿಕ್ಟಬಲ್ ಆಗಿ ಓಡಾಡ್ತಿದ್ದರಿಂದ ಇವ್ರನ್ನ ಗವರ್ನ್ ಮಾಡೋಕ್ಕಾಗಲ್ಲ ಅಂತ ಬ್ರಿಟಿಷ್ ಇವ್ರನ್ನ ಕ್ರಿಮಿನಲ್ ಟ್ರೈಬ್ಸ್ ಅಂತ ನೋಟಿಫೈ ಮಾಡಿ ಇವ್ರ ಪಾಡಿಗೆ ಬಿಟ್ಟುಬಿಟ್ಟಿದ್ರು. ಯಾವುದೇ ಅಪರಾಧ ನಡೆದರೂ ಕೂಡ ಸಾಮಾನ್ಯವಾಗಿ ಇವ್ರನ್ನೇ ಶಂಕಿತರನ್ನಾಗಿ ನೋಡಲಾಗ್ತಿತ್ತು. ನಂತರ 1952ರಲ್ಲಿ ಭಾರತ ಸರ್ಕಾರ ಇವ್ರನ್ನ ಕ್ರಿಮಿನಲ್ ಟ್ರೈಬಲ್ಸ್ ಲಿಸ್ಟ್ನಿಂದ ಡಿನೋಟಿಫೈ ಮಾಡಿತು. ಕ್ರಿಮಿನಲ್ ಬುಡಕಟ್ಟು ಅಂತ ಇವ್ರನ್ನ ಕರಿಬೇಕು ಬೇಡ ಅಂಥೇಳಿ ಸ್ವಾತಂತ್ರ್ಯ ಬಂದ ಮೇಲೆ ಆ ಒಂದು ಕಳಂಕಿತ ಪಟ್ಟಿಯಿಂದ ಹೊರಗಿಡಲಾಯಿತು. 1972ರವರೆಗೂ ಕಾಡಲ್ಲಿ ತಮ್ಮ ಕುಲ ಕಸುಬನ್ನು ಕಂಟಿನ್ಯೂ ಮಾಡಿದ್ರು ಇವರು. 1972ರಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಜಾರಿಯಾದಾಗ ಇವರ ಸ್ಕಿಲ್ಗಳೆಲ್ಲ ರಾತ್ರೋರಾತ್ರಿ ಅಕ್ರಮ ಆಗೋದ್ವು. ಬೇಟೆಯಾಡೋದು, ಪ್ರಾಣಿಗಳಿಂದ ಔಷಧಿ ತಯಾರಿಸೋದು ಎಲ್ಲ ಅಕ್ರಮ ಆಗಿಬಿಟ್ವು. ಹಾಗಾಗಿ ದರೋಡೆ ಅದು ಇದು ಅಂತ ಶುರು ಮಾಡಿದ್ರೆ ಆಮೇಲೆ ಮತ್ತೆ. ಆದರೆ ಇತ್ತೀಚೆಗೆ ಇವರು ಕೂಡ ಮುಖ್ಯವಾಹಿನಿಗೆ ಬರೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ವ್ಯಾಪಾರ, ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಇವರಿಗೆ ಪ್ರತ್ಯೇಕ ಭಾಷೆ ಇದೆ. ಈಗ ಮಧ್ಯಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರದಲ್ಲಿ ಈ ಜನರನ್ನು ಕಾಣ್ಬೋದು. ಆದರೆ ಈಗಲೂ ಕೂಡ ಇವರಲ್ಲಿ ಕೆಲವರು ಕ್ರಿಮಿನಲ್ ಆಕ್ಟಿವಿಟೀಸಲ್ಲಿ ಪಾಲ್ಗೊಳ್ತಿದ್ದಾರೆ ಅಂತ ಇಡೀ ಸಮುದಾಯವನ್ನೇ ಕ್ರಿಮಿನಲ್ಗಳು ಅಂತ ನೋಡ್ತಿರೋದು ಕೂಡ ನಾವು ಗಮನಿಸಬಹುದು. ಇಂಥ ಸಂದರ್ಭದಲ್ಲಿ ಇವರ ಸಮುದಾಯದ ಈ ಹುಡುಗಿ, ಈ ಬಾಲಕಿ ಕುಂಭಮೇಳದಿಂದಾಗಿ ಬಹಳ ಫೇಮಸ್ ಆದಮೇಲೆ ಈ ಕಮ್ಯುನಿಟಿ ಬಗ್ಗೆ ಕೂಡ ಈಗ ಸಾಕಷ್ಟು ಒಂದಾದ್ಮೇಲೆ ಒಂದು ಸ್ಟೋರೀಸ್ ಬರೋಕೆ ಶುರುವಾಗಿವೆ. ಧಾರ್ಮಿಕ ಮತಾಂತರ ಕುರಿತು ಸುಪ್ರೀಂ ಕೋರ್ಟ್ ಮಹತ್ವದ ಹೇಳಿಕೆಯನ್ನ ಕೊಟ್ಟಿದೆ. ಅಕ್ರಮವಾಗಿ ಒಬ್ಬ ವ್ಯಕ್ತಿಯನ್ನ ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಕನ್ವರ್ಟ್ ಮಾಡೋದು ಕೊಲೆ, ದರೋಡೆ ಮತ್ತು ಅತ್ಯಾಚಾರದಷ್ಟು ಗಂಭೀರ ಅಪರಾಧ ಅಲ್ಲ ಅಂತ ಹೇಳಿದೆ. ಮೌಲ್ವಿಯೊಬ್ಬರು ಮಾನಸಿಕ ಅಸ್ವಸ್ಥ ಬಾಲಕನನ್ನ ಇಸ್ಲಾಂಗೆ ಮತಾಂತರ ಮಾಡಿರುವ ಪ್ರಕರಣದ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಈ ರೀತಿ ಹೇಳಿದೆ. ಅಲ್ಲದೆ ಈ ಪ್ರಕರಣದಲ್ಲಿ ಮೌಲ್ವಿಗೆ ಜಾಮೀನು ನಿರಾಕರಿಸಿದ್ದಕ್ಕೆ ಅಲಹಾಬಾದ್ ಹೈಕೋರ್ಟ್ ಅನ್ನ ತರಾಟೆಗೆ ತಗೊಂಡಿದೆ. ಅರ್ಜಿದಾರರಿಗೆ ಜಾಮೀನು ಕೊಡೋ ಮೂಲಕ ಹೈಕೋರ್ಟ್ ತನ್ನ ವಿವೇಚನೆ ಚಲಾಯಿಸಬೇಕಾಗಿತ್ತು. ಈ ಮ್ಯಾಟರ್ನಲ್ಲಿ ಜಾಮೀನು ನಿರಾಕರಿಸೋಕೆ ಹೈಕೋರ್ಟ್ ಬಳಿ ಯಾವುದೇ ಸೂಕ್ತ ಕಾರಣ ಇಲ್ಲ. ಯಾಕಂದರೆ ಇದು ಗಂಭೀರವಾದ ಅಪರಾಧ ಅಲ್ಲ. ಹಾಗಾಗಿ ಹೈಕೋರ್ಟ್ ಜಾಮೀನು ಕೊಡೋ ಧೈರ್ಯ ಮಾಡಬೇಕಾಗಿತ್ತು. ಇಂಥ ಪ್ರಕರಣಗಳು ಸುಪ್ರೀಂ ಕೋರ್ಟ್ಗೆ ಬರಬಾರ್ದಾಗಿತ್ತು ಅಂತ ಕ್ಲಾಸ್ ತಗೊಂಡಿದೆ. ಹಾಗೂ ಬಂಧಿತ ಮೌಲ್ವಿಗೆ ಜಾಮೀನು ಕೂಡ ಕೊಟ್ಟಿದೆ ಕೋರ್ಟ್. ಉತ್ತರ ಪ್ರದೇಶದಲ್ಲಿ ದೊಡ್ಡ ದುರಂತ ಉಂಟಾಗಿದೆ. ಅಲ್ಲಿನ ಬಾಗ್ಪತ್ನಲ್ಲಿ ಜೈನ ಸಮುದಾಯದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ವೇದಿಕೆ ಕುಸಿದು ಹೋಗಿದೆ. ಪರಿಣಾಮ 7 ಜನ ಪ್ರಾಣ ಕಳ್ಕೊಂಡಿದ್ದಾರೆ. 40ಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಿದೆ. ಬಹಳ ಜನ ವೇದಿಕೆ ಮೇಲೆ ಬಂದು ಸೇರಿದ ಪರಿಣಾಮ ಭಾರ ಹೆಚ್ಚಾಗಿ ವೇದಿಕೆ ಬಿದ್ದು ಹೋಗಿದೆ ಅಂತ ಗೊತ್ತಾಗಿದೆ. ಈ ಘಟನೆಗೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಏನೋ ಭಾರತ ಬಾಂಗ್ಲಾದೇಶ ಗಡಿ ಭದ್ರತೆ ವಿಚಾರವಾಗಿ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಸರ್ಕಾರ ಕೂಡ ದೊಡ್ಡ ನಿರ್ಧಾರವನ್ನು ಕೈಗೊಂಡಿದೆ. ಬಂಗಾಳದ ನಾದಿಯಾ ಜಿಲ್ಲೆಯ ಕರೀಂಪುರ್ನಲ್ಲಿರೋ ಭಾರತ ಬಾಂಗ್ಲಾದೇಶ ಗಡಿಗೆ ಫೆನ್ಸಿಂಗ್ ಹಾಕೋಕೆ, ಬೇಲಿ ಹಾಕೋಕೆ, ಭದ್ರತಾ ಪಡೆಗಳಿಗೆ ಭೂಮಿ ಸ್ವಾಧೀನಪಡಿಸಿಕೊಳ್ಳೋಕೆ ಬಂಗಾಳದ ಮಮತಾ ಬ್ಯಾನರ್ಜಿ ಕ್ಯಾಬಿನೆಟ್ ಒಪ್ಪಿಗೆಯನ್ನು ಕೊಟ್ಟಿದೆ. ಜಿಲ್ಲಾ ಮಟ್ಟದ ಸಮಿತಿ ಮೂಲಕ ಬೇಲಿ ಹಾಕೋಕೆ ಭೂ ಸ್ವಾಧೀನ ಪಡೆಯುವ ಪ್ರಕ್ರಿಯೆ ಅತಿ ಶೀಘ್ರದಲ್ಲಿ ಆರಂಭ ಆಗುತ್ತೆ. ಇದಕ್ಕೆ ಫಂಡಿಂಗ್ ಮಾಡುವಂತೆ ಕೇಂದ್ರ ಗೃಹ ಇಲಾಖೆಗೆ ಆದಷ್ಟು ಬೇಗ ತಿಳಿಸ್ತೀವಿ, ಬೇಲಿ ಹಾಕಬೇಕು ಅಂತ ಪಶ್ಚಿಮ ಬಂಗಾಳ ಸರ್ಕಾರ ಅಧಿಕೃತವಾಗಿ ಹೇಳಿಕೆ ನೀಡಿದೆ. ಬೇಲಿ ಹಾಕಿರೋ ವಿಚಾರವಾಗಿ 2 ದೇಶಗಳ ನಡುವೆ ಉದ್ವಿಗ್ನತೆ ಇರುವಾಗಲೇ ಮಮತಾ ಸರ್ಕಾರ ಕೂಡ ಬೇಲಿ ಹಾಕೋದಕ್ಕೆ ಬೇಗ ಕ್ರಮ ತಗೊಳ್ಳೋಕೆ ಮುಂದಾಗಿದೆ. ಅಂದಹಾಗೆ ಪಶ್ಚಿಮ ಬಂಗಾಳ ಬಾಂಗ್ಲಾದೊಂದಿಗೆ ಸುಮಾರು 2216 ಕಿಲೋಮೀಟರ್ನಷ್ಟು ಗಡಿಯನ್ನು ಹಂಚಿಕೊಂಡಿದೆ ಈ ರಾಜ್ಯ. ಈ ಪೈಕಿ ನದಿ ಪ್ರದೇಶ ಸೇರಿದಂತೆ ಕೆಲವೊಂದು ಭಾಗದಲ್ಲಿ ಸರಿಯಾಗಿ ಬೇಲಿ ವ್ಯವಸ್ಥೆ ಇಲ್ಲ. ಇದರಿಂದ ಬಾಂಗ್ಲಾದೇಶದವರು ದೊಡ್ಡ ಪ್ರಮಾಣದಲ್ಲಿ ಭಾರತಕ್ಕೆ ಹಾರ್ತಾ ಇದ್ದಾರೆ. ನಶಾ ಸಾಮಗ್ರಿ ಸೇರಿದಂತೆ ಹಲವಾರು ಅಕ್ರಮ ವಸ್ತುಗಳ ಕಳ್ಳ ಸಾಗಾಣಿಕೆಯಿಂದ ಹಿಡಿದು ಉಗ್ರ ಕೃತ್ಯಗಳ ತನಕ ಹಲವಾರು ರೀತಿ ಸಮಸ್ಯೆಗಳಿಗೆ ಈ ಅಕ್ರಮ ವಲಸೆ ಕಾರಣ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಮತಾ ಬ್ಯಾನರ್ಜಿ ಸರ್ಕಾರ ಕೂಡ ಈಗ ಕಡೆಗೂ ಎಚ್ಚೆತ್ತುಕೊಂಡಿದೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಪಿಎಂ ಮೋದಿ ವಿರುದ್ಧ ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಿಎಂ ಮೋದಿ ಅವರನ್ನ ಮಧ್ಯಯುಗೀ ದಾಳಿಕೋರ ಮೊಹಮ್ಮದ್ ಗಜನಿಗೆ ಹೋಲಿಕೆ ಮಾಡಿದ್ದಾರೆ. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ರ್ಯಾಲಿಯಲ್ಲಿ ಮಾತನಾಡಿರೋ ರೇವಂತ್, ಮೊಹಮ್ಮದ್ ಗಜನಿ ಪದೇ ಪದೇ ಭಾರತದ ಮೇಲೆ ದಾಳಿ ಮಾಡಿ ಭಾರತವನ್ನ ಲೂಟಿ ಮಾಡೋಕೆ ಪ್ರಯತ್ನ ಪಟ್ಟಿದ್ದ. ನಾವಿದನ್ನ ಇತಿಹಾಸದಲ್ಲಿ ನೋಡಿದೀವಿ. ಅದೇ ತರ ಈಗ ಪಿಎಂ ಮೋದಿ ಕೂಡ ಸಂವಿಧಾನ ಬದಲಾಯಿಸೋಕೆ ಹಾಗೂ ಮೀಸಲಾತಿಯನ್ನ ವಾಪಸ್ ಪಡೆಯೋಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ರೇವಂತ್ ಆರೋಪ ಮಾಡಿದ್ದಾರೆ. ಈ ಹೇಳಿಕೆ ಕೊಡ್ತಾ ಇದ್ದ ಹಾಗೆ ಬಿಜೆಪಿ ಇದಕ್ಕೆ ಖಂಡನೆ ವ್ಯಕ್ತಪಡಿಸಿದೆ. ರೇವಂತ್ ರೆಡ್ಡಿಗೆ ನಾಚಿಕೆಯಾಗಬೇಕು, ದೇಶದ ಪ್ರಧಾನಿ ವಿರುದ್ಧ ಈ ರೀತಿ ಅಸಹ್ಯವಾಗಿ ಟೀಕೆ ಮಾಡಿದ್ದಕ್ಕೆ ಕ್ಷಮೆಯಾಚನೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ದೇಶದಲ್ಲಿ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅಥವಾ ಯುಪಿಐ ಬಳಕೆ ಹೆಚ್ಚಾಗಿದೆ. 2024ರಲ್ಲಿ ಯುಪಿಐ ಬಳಕೆ 83% ರೈಸ್ ಆಗಿದೆ. ಅದೇ 2019ರಲ್ಲಿ 34% ರೈಸ್ ಆಗಿತ್ತು. ಕಳೆದ 5 ವರ್ಷಗಳಲ್ಲಿ ಇದರ ಸಿಎಜಿಆರ್ ಕಮ್ಯುಲೇಟಿವ್ ಆವರೇಜ್ ಗ್ರೋತ್ ರೇಟ್ 74% ಆಗಿದೆ ಅಂತ RBI ರಿಪೋರ್ಟ್ನಲ್ಲಿ ಉಲ್ಲೇಖಿಸಿದೆ.
ಅದೇ ರೀತಿ RTGS, ನೆಫ್ಟ್, IMPS, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ನಂತಹ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ಗಳ ಬಳಕೆಯಲ್ಲಿ ಗಣನೀಯವಾಗಿ ಕುಸಿತ ಆಗಿದೆ. ಎಲ್ಲ UPI ನಲ್ಲೇ ಮಾಡ್ಕೊಳ್ತಿದ್ದಾರೆ ಟ್ರಾನ್ಸಾಕ್ಷನ್ಸ್. ಕಾಂಗ್ರೆಸ್ನ ಓವರ್ಸೀಸ್ ಚೇರ್ಮನ್ ಸ್ಯಾಮ್ ಪಿತ್ರೋಡಾ ಮತ್ತೆ ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾಂಗ್ಲಾ ವಲಸಿಗರ ವಿಚಾರವಾಗಿ ಮಾತನಾಡ್ತಾ ಭಾರತದ ಒಳಗೆ ಅಕ್ರಮ ವಲಸಿಗರನ್ನ ಬಿಡಬೇಕು ಅಂತ ಹೇಳಿದ್ದಾರೆ. ಅವರಿಲ್ಲೇ ಸೆಟಲ್ ಆಗಕ್ಕೆ ಬಿಡಬೇಕು ಅಂತ. ಅಲ್ಲದೆ ಕೇಂದ್ರ ಸರ್ಕಾರಕ್ಕೆ ಗ್ಲೋಬಲ್ ವಾರ್ಮಿಂಗ್ ತರದ ವಿಚಾರಗಳಲ್ಲಿ ಚಿಂತೆ ಇಲ್ಲ, ಅದನ್ನು ಬಿಟ್ಟು ಅಕ್ರಮ ವಲಸಿಗರ ಬೇಟೆಯಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಇವರೆಲ್ಲ ಅಕ್ರಮವಾಗಿ ಬರ್ತಾ ಇದ್ರು ಕೂಡ ಭಾರತ ಇವರಿಗೆ ಬರೋಕೆ ಬಿಡಬೇಕು, ಅವರಿಗೆ ಆಶ್ರಯ ಕೊಡಬೇಕು ಅಂತ ಕಾಂಗ್ರೆಸ್ನ ಓವರ್ಸೀಸ್ ಚೇರ್ಮನ್ ಸ್ಯಾಮ್ ಪಿತ್ರೋಡಾ ಹೇಳಿದ್ದಾರೆ. ಇದಕ್ಕೀಗ ಬಿಜೆಪಿ ರಿಯಾಕ್ಟ್ ಮಾಡಿ ಇವೆಲ್ಲ ಅತಿರೇಕದ ಮಾತುಗಳು ಅಂತ ಪ್ರತಿಕ್ರಿಯೆ ಕೊಟ್ಟಿದೆ. ಸಂಸತ್ನ ಬಜೆಟ್ ಅಧಿವೇಶನ ಇದೇ ಜನವರಿ 31ರಿಂದ ಆರಂಭ ಆಗಿ ಏಪ್ರಿಲ್ 4ನೇ ತಾರೀಕಿನ ತನಕ ನಡೆಯುತ್ತೆ. ಜನವರಿ 31ನೇ ತಾರೀಕು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಂಸತ್ನ 2 ಸದನಗಳನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಸಂಸತ್ನ ಬಜೆಟ್ ಅಧಿವೇಶನದ ಮೊದಲ ಭಾಗ ಜನವರಿ 31ರಿಂದ ಫೆಬ್ರವರಿ 13ರ ತನಕ ನಡೆಯುತ್ತೆ. ಎರಡನೇ ಭಾಗ ಮಾರ್ಚ್ 10ಕ್ಕೆ ಶುರುವಾಗಿ ಏಪ್ರಿಲ್ 4ನೇ ತಾರೀಕು ಕೊನೆಯಾಗುತ್ತೆ. ಫೆಬ್ರವರಿ 1ನೇ ತಾರೀಕು ಕೇಂದ್ರ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ತಮ್ಮ 8ನೇ ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಶಿಕ್ಷೆಗೆ ಗುರಿಯಾಗಿರೋ ಡೇರಾ ಸಚ್ಚಾ ಸೌದಾ ಮುಖ್ಯಸ್ಥ ಗುರ್ಮೀತ್ ರಾಮ್ ರಹೀಂ ಸಿಂಗ್ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ. 30 ದಿನಗಳ ಪರೋಲ್ ಮೇಲೆ ಬಿಡುಗಡೆ ಮಾಡಲಾಗಿದೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಫೆಬ್ರವರಿ 5ನೇ ತಾರೀಕು ದಿಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಫೆಬ್ರವರಿ 8ನೇ ತಾರೀಕು ಫಲಿತಾಂಶ ಹೊರಬೀಳುತ್ತೆ. ಈ ನಡುವೆ ರಾಮ್ ರಹೀಂಗೆ ಪರೋಲ್ ನೀಡಿರುವುದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಪ್ರತಿ ಎಲೆಕ್ಷನ್ ಟೈಮ್ನಲ್ಲೂ ಈ ಮನುಷ್ಯನಿಗೊಂದು ಪರೋಲ್ ಅಂತೂ ಸಿಕ್ಕೇ. 2017ರಲ್ಲಿ ತನ್ನಿಬ್ಬರು ಶಿಷ್ಯರ ಮೇಲೆ ಅತ್ಯಾಚಾರ ಎಸಗಿದ್ದ ಪ್ರಕರಣದಲ್ಲಿ ರಾಮ್ ರಹೀಂಗೆ 20 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿತ್ತು. ಜೈಲಿಗೆ ಬಂದ್ಮೇಲೆ ಇದೇ ರೀತಿ ಪದೇ ಪದೇ ಪರೋಲ್ ಮೇಲೆ ಹೊರಗೆ ಬರ್ತಾನೆ ಇದ್ದಾರೆ. ಇದೀಗ 12ನೇ ಬಾರಿ ಇವರು ಈ ರೀತಿ ಹೊರಗೆ ಬರ್ತಾ ಇರೋದು. ಪರೋಲ್ ಅಂತ ಹೇಳಿದ್ರೆ ಶಿಕ್ಷೆಯಲ್ಲಿ ಒಂದು ಸಣ್ಣ ಬ್ರೇಕ್ ಅಂತ. ಈಗ ಎಷ್ಟು ದಿವಸ ಹೊರಗೆ ಬಂದಿರ್ತಾರಲ್ಲ ಅದೇನು ಮನ್ನಾ ಆಗೋದಿಲ್ಲ. ವಾಪಸ್ ಹೋದ್ಮೇಲೆ ಮತ್ತೆ ಅದು ಟೋಟಲ್ ಶಿಕ್ಷೆಯಲ್ಲಿ ಅದಕ್ಕೆ ಪಾಸ್ ಆಗಿರುತ್ತೆ ಅಷ್ಟೇ. ವಾಪಸ್ ಹೋದ್ಮೇಲೆ ಮತ್ತೆ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಮಧ್ಯದಲ್ಲೊಂದು ಬ್ರೇಕ್ ಥರ. ಅಷ್ಟು ದಿನಗಳಲ್ಲಿ ಮೈನಸ್ ಏನಾಗಿ ಹೋಗೋದಿಲ್ಲ. ಬಟ್ ಸ್ಟಿಲ್ ಎಲೆಕ್ಷನ್ ಹತ್ರ ಬಂದ ತಕ್ಷಣ ಅವ್ರಿಗೆ ಯಾವಾಗಲೂ ಸಿಗುತ್ತಲ್ಲ ಅನ್ನೋದು ಬಹಳ ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ. ಯಾಕಂದ್ರೆ ಪಂಜಾಬ್, ಹರಿಯಾಣದಲ್ಲಿ 2-3 ಕೋಟಿ ಭಕ್ತರನ್ನ ಹೊಂದಿದ್ದಾರೆ ಇವರು. ಅದನ್ನು ಮೀರಿ ಕೂಡ ಅಲ್ಲೇ ಪಕ್ಕದಲ್ಲಿ ಬರೋ ದಿಲ್ಲಿಯಲ್ಲೂ ಕೂಡ ದೊಡ್ಡ ಪ್ರಮಾಣದ ಬೆಂಬಲಿಗರಿದ್ದಾರೆ. ಇದೇ ಕಾರಣಕ್ಕೆ ಪಂಜಾಬ್ ಚುನಾವಣೆ ಇದ್ದಾಗ, ಹರಿಯಾಣ ಚುನಾವಣೆ ಇದ್ದಾಗ ಇವರಿಗೆ ಪರೋಲ್ ಸಿಗುತ್ತೆ. ಈಗ ದಿಲ್ಲಿ ಚುನಾವಣೆಗೂ ಕೂಡ ಪರೋಲ್ ಕೊಟ್ಟಿರೋದು ನೋಡ್ತಾ ಇದ್ರೆ ಆ ಟೈಮಿಗೆ ಕರೆಕ್ಟಾಗಿ ನಮ್ಮ ದೇಶದ ಪಾಲಿಟಿಕ್ಸ್ ಅನ್ನೋದಿದೆಯಲ್ಲ, ರಾಜಕಾರಣ ಯಾವ ಲೆವೆಲಿಗೆ ಬೇಕಾದ್ರೂ ಹೋಗುತ್ತೆ ಓಟ್ಗೋಸ್ಕರ. ಎಲ್ಲಿ ಬಿದ್ದಿರೋದನ್ನ ಬೇಕಾದ್ರೆ ಎತ್ಕೊಂಡು ಇವ್ರು ಬಾಯಲ್ಲಿ ಇಟ್ಕೊಂತಾರೆ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇಲ್ಲಿ. ಹಾಗಂತ ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ ಇದು. ಕಾಂಗ್ರೆಸ್, ಬಿಜೆಪಿ ಎಲ್ಲರೂ ಕೂಡ ಹೋಗಿ ದೀರ್ಘದಂಡ ನಮಸ್ಕಾರ ಹಾಕ್ತಾರೆ. ಈ ಬಾಬಾಗೆ ಮಿನಿಸ್ಟರ್ಗಳೆಲ್ಲ ಹೋಗಿ ಕಾಲಿಗೆ ಬೀಳ್ತಾರೆ. ಇಷ್ಟೆಲ್ಲ ಗಂಭೀರ ಆರೋಪಗಳನ್ನು ಹೊತ್ತಿರೋ, ಶಿಕ್ಷೆ ಆಗಿರೋ ಈ ಅಪರಾಧಿ ಬಾಬಾಗೆ. ದಿಲ್ಲಿ ಎಲೆಕ್ಷನ್ ಸಮೀಪಿಸ್ತಿರೋ ಹೊತ್ತಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆಮ್ ಆದ್ಮಿ ಪಾರ್ಟಿ ಚೀಫ್ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಕಿಡಿಕಾರಿದ್ದಾರೆ. ಆದರೆ ವಿಶೇಷ ಅಂದ್ರೆ ಸೇಮ್ ಬಿಜೆಪಿ ಶಬ್ದಗಳನ್ನು ಬಳಸಿ ಟೀಕಾ ಪ್ರಹಾರ ಮಾಡಿದ್ದಾರೆ ಮಾಜಿ ಮಿತ್ರ ಪಕ್ಷದ ವಿರುದ್ಧ. ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ INDIA ಕೂಟ ಅಂತ ಹೋಗಿದ್ರಲ್ಲ, ಈಗ ನೋಡಿದ್ರೆ ಬಿಜೆಪಿಯವರು ಯಾವ ಶಬ್ದಗಳನ್ನು ಬಳಸಿ ಕೇಜ್ರಿವಾಲ್ಗೆ ಬೈತಾರೋ ಅದೇ ಶಬ್ದಗಳನ್ನು ಬಳಸಿ ರಾಹುಲ್ ಗಾಂಧಿ ಕೇಜ್ರಿವಾಲ್ಗೆ ಬೈತಿದ್ದಾರೆ. ದಿಲ್ಲಿಯಲ್ಲಿ ಶೀಶ್ ಮಹಲ್ ಅನ್ನ ಕೇಜ್ರಿವಾಲ್ ಅವ್ರಿಗೋಸ್ಕರನೇ ಕಟ್ಕೊಂಡಿದ್ದಾರೆ. ಅಲ್ಲದೆ ಕ್ಲೀನ್ ಪಾಲಿಟಿಕ್ಸ್ ಮಾಡ್ತೀನಿ ಅಂತ ಹೇಳ್ಕೊಂಡು ದೊಡ್ಡ ಮದ್ಯ ಹಗರಣ ಮಾಡಿದ್ದಾರೆ. ಕೇಜ್ರಿವಾಲ್ ರಾಜಕೀಯಕ್ಕೆ ಬಂದಾಗ ಅವರ ಹತ್ರ ಸಣ್ಣ ಕಾರಿತ್ತು, ಆದ್ರೆ ಈಗ ಅವ್ರು ಹೆಂಗಾಗಿದ್ದಾರೆ ನೋಡಿ ಅಂತ ವಾಗ್ದಾಳಿ ಮಾಡಿದ್ದಾರೆ. ಬನ್ನೀಗ ಇತರ ಪ್ರಮುಖ ಸುದ್ದಿಯ ಕ್ವಿಕ್ ರೌಂಡ್ ಅಪ್ ನೋಡ್ತಾ ಹೋಗೋಣ. ವಿಶ್ವವಿಖ್ಯಾತ ಬೆಂಗಳೂರು ಕರಗ ಮಹೋತ್ಸವಕ್ಕೆ ದಿನಾಂಕ ನಿಗದಿಯಾಗಿದೆ. ಈ ವರ್ಷದ ಏಪ್ರಿಲ್ 4ರಿಂದ 14ರವರೆಗೆ ಕರಗ ನಡೆಯುತ್ತೆ. ಏಪ್ರಿಲ್ 12ರ ಚೈತ್ರ ಪೌರ್ಣಮಿಯಂದು ಮುಖ್ಯ ಕರಗೋತ್ಸವ ನಡೆಯುತ್ತೆ ಅಂತ ಆಡಳಿತ ಮಂಡಳಿ ಹೇಳಿದೆ ದೇವಸ್ಥಾನದ್ದು. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ರೈಲು ದರ 45% ಹೆಚ್ಚು ಮಾಡೋಕೆ BMRCL ತಗೊಂಡಿದ್ದ ನಿರ್ಧಾರಕ್ಕೆ ಕೇಂದ್ರ ಸರ್ಕಾರ ತಾತ್ಕಾಲಿಕ ತಡೆ ನೀಡಿದೆ. ಈ ಬಗ್ಗೆ ಅನುಮೋದನೆ ಕೊಟ್ಟಿಲ್ಲ. ಹೀಗಾಗಿ ನಮ್ಮ ಮೆಟ್ರೋ ದರ ಏರಿಕೆ ಸದ್ಯಕ್ಕೆ ಡೌಟ್ ಅಂತ ಹೇಳಲಾಗ್ತಿದೆ. ಬೆಂಗಳೂರಿನ ಯಲಹಂಕದಲ್ಲಿ ಮುಂದಿನ ಫೆಬ್ರವರಿ 10ರಿಂದ 4 ದಿನಗಳ ಕಾಲ ಏರೋ ಇಂಡಿಯಾ ಶೋ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಏರೋ ಇಂಡಿಯಾ ಶೋ ವೇಳೆ ನಿಗದಿತ ಟೈಮ್ನಲ್ಲಿ ವಿಮಾನಗಳ ಹಾರಾಟ ಬಂದಾಗುತ್ತೆ. ಲ್ಯಾಂಡಿಂಗ್ ಹಾಗೂ ಟೇಕ್ ಆಫ್ಗಳು ಇರುವುದಿಲ್ಲ. ಹೀಗಾಗಿ ಏರ್ಲೈನ್ ಸಿಬ್ಬಂದಿಯಿಂದ ಮಾಹಿತಿ ಪಡ್ಕೊಂಡು ಬರುವಂತೆ ಪ್ರಯಾಣಿಕರಿಗೆ ಸೂಚಿಸಲಾಗಿದೆ. ಮೈಸೂರಲ್ಲಿ ಕಾಮಗಾರಿ ವೇಳೆ ಮಹಾರಾಣಿ ಕಾಲೇಜಿನ ಕಟ್ಟಡವೊಂದು ಕುಸಿದು ಬಿದ್ದಿದೆ. ಪರಿಣಾಮ ಓರ್ವ ಕಾರ್ಮಿಕ ಕಟ್ಟಡದ ಒಳಗೆ ಸಿಕ್ಕಾಕೊಂಡಿದ್ದು, ಅವರಿಗಾಗಿ ರಕ್ಷಣಾ ತಂಡಗಳು ಕಾರ್ಯಾಚರಣೆ ಶುರು ಮಾಡಿವೆ. ಬಿಹಾರ ಸಿಎಂ ನಿತೀಶ್ ಕುಮಾರ್ ಮಗ ಕೂಡ ಪಾಲಿಟಿಕ್ಸ್ ಬರ್ತಾರೆ, ನಿಶಾಂತ್ ಕುಮಾರ್ ಅಂತ ಮಾಹಿತಿ ಬಂದಿತ್ತಲ್ಲ, ಅವ್ರ ಪಾರ್ಟಿಯವರೇ ಹೇಳೋಕ್ ಶುರು ಮಾಡಿದ್ರಲ್ಲ. ಈಗ ಪಕ್ಷ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ನಿತೀಶ್ ಕುಮಾರ್ ಅವರು ಇದನ್ನ ಕ್ಲಾರಿಫೈ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅಫಿಷಿಯಲ್ ಸ್ಟೇಟ್ಮೆಂಟ್ ಪ್ರಕಾರ ನಿತೀಶ್ ಕುಮಾರ್ ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಆ ರೀತಿ ಕುಟುಂಬ ರಾಜಕೀಯ ಮಾಡೋದಿಲ್ಲ. ಅವರ ಮಗ ಬರ್ತಿರೋ ಸುದ್ದಿ ಎಲ್ಲವೂ ಕೂಡ ಊಹಾಪೋಹ, ಅದಕ್ಕೆ ಯಾವುದೇ ಆಧಾರ ಇಲ್ಲ. ಎದುರಾಳಿಗಳು, ನಮ್ಮ ವಿರೋಧಿಗಳು ಮಾಡ್ತಿರೋ ಕೆಲಸ ಇದು.
ಕುಟುಂಬ ರಾಜಕಾರಣದ ಹಣೆಪಟ್ಟಿಯನ್ನು ನಮಗೆ ಕಟ್ಟೋಕೆ ಮಾಡ್ತಿರೋ ಪ್ರಯತ್ನ ಅನ್ನೋ ರೀತಿಯಲ್ಲಿ JDU ಹೇಳಿಕೆಯನ್ನು ಕೊಟ್ಟಿದೆ. ಒಂದು ಸಮಾಧಾನದ ವಿಚಾರ, ಇವರೊಬ್ಬರು ಬಾಕಿ ಇದ್ರು ಅಂತ ನಾವು ನಿನ್ನೆ ಕೂಡ ಮಾತಾಡಿದ್ವಲ್ಲ ಕುಟುಂಬ ರಾಜಕಾರಣ ಮಾಡೋದ್ರಲ್ಲಿ. ಸೊ ಈ ಕ್ಷಣದವರೆಗೂ ಕೂಡ ನಿತೀಶ್ ಕುಮಾರ್ ಅದನ್ನು ತಳ್ಳಿ ಹಾಕಿದ್ದಾರೆ ಅನ್ನೋದೇ ಅಫಿಷಿಯಲ್ ನ್ಯೂಸ್. ಏನೋ ಕಳೆದ ಸೆಷನ್ನಲ್ಲಿ ಕ್ರ್ಯಾಶ್ ಆಗಿದ್ದ ಭಾರತದ ಷೇರುಪೇಟೆ ಇವತ್ತು ಮೇಲೆದ್ದಿದೆ, ಗ್ರೀನ್ನಲ್ಲಿ ಎಂಡ್ ಆಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 535 ಪಾಯಿಂಟ್ಸ್ ಗಳಿಸಿ 75,901ಕ್ಕೆ, ನಿಫ್ಟಿ 128 ಪಾಯಿಂಟ್ಸ್ ಗಳಿಸಿ 22,957ಕ್ಕೆ ತಲುಪಿದೆ. ಬ್ಯಾಂಕಿಂಗ್ ಮತ್ತು ಫಿನಾನ್ಷಿಯಲ್ ಸರ್ವಿಸಸ್ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ ಕಾರಣ ಷೇರುಪೇಟೆಯಲ್ಲಿ ಚೇತರಿಕೆ ಕಂಡುಬಂದಿದೆ. ಹೂಡಿಕೆದಾರರು ಕೇಂದ್ರ ಬಜೆಟ್ ಮೇಲೆ ಫೋಕಸ್ ಮಾಡ್ತಿರೋದ್ರಿಂದ ಮಾರುಕಟ್ಟೆಗೆ ಬೂಸ್ಟ್ ಸಿಕ್ಕಿದೆ. ಬಜಾಜ್ ಫಿನಾನ್ಸ್, ಶ್ರೀರಾಮ್ ಫಿನಾನ್ಸ್, ಬಜಾಜ್ ಫಿನ್ಸರ್ವ್, ಸಿಪ್ಲಾ ಷೇರುಗಳು ಉತ್ತಮ ಪ್ರದರ್ಶನವನ್ನು ತೋರಿವೆ. ಲಾರ್ಜ್ ಕ್ಯಾಪ್ ಕಂಪನಿಗಳು ಕೂಡ ಉತ್ತಮ ವಹಿವಾಟು ನಡೆಸಿವೆ. ಆದರೆ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಕಂಪನಿಗಳು ಕಳಪೆ ಪ್ರದರ್ಶನವನ್ನು ತೋರುವುದನ್ನು ಮುಂದುವರೆಸಿವೆ. ಬ್ರಿಟಾನಿಯಾ ಇಂಡಸ್ಟ್ರೀಸ್, ಗ್ರಾಸಿಮ್ ಇಂಡಸ್ಟ್ರೀಸ್, ಹಿಂಡಾಲ್ಕೋ, ಭಾರತ್ ಎಲೆಕ್ಟ್ರಾನಿಕ್ಸ್ ಷೇರುಗಳು ಕುಸಿತ ಕಂಡಿವೆ. ಇದು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 25 ಪೈಸೆ ಇಳಿಕೆಯಾಗಿ ₹86.56 ಹೋಗಿದೆ. ಇರೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹84 ಕಮ್ಮಿಯಾಗಿ ₹80,813 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹74 ಕಮ್ಮಿಯಾಗಿ ₹73,570 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ ₹524 ಕಮ್ಮಿಯಾಗಿ ₹89,750 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ತರ ನಿಮಗೆ ತಲುಪಿಸೋ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ನಲ್ಲಿ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.